ಸ್ನೇಹಿತರೆ ನಮಸ್ತೆ. ಜೆಡಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ್ಲಮಹಳ್ಳಿ. ಸಕಲೇಶಪುರ ತಾಲೂಕು ಈಗ ಕಂಪ್ಲೀಟ್ ಆಗಿ ರಾಜಕೀಯ ಚರ್ಚೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ಇನ್ನು ಮುಂಗಾರು ಅಷ್ಟು ಚೆನ್ನಾಗಿ ಆಗದ ಕಾರಣಕ್ಕೋಸ್ಕರ ರೈತರು ಕಂಗಾಲಾಗಿದ್ದಾರೆ. ಈ ಕಡೆ ರಾಜಕಾರಣಿಗಳ ಹಿಂಬಾಲಕರುಗಳು ನಾಮುಂದು ತಾಮುಂದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ವಿಡಿಯೋ ಮಾಡಾಕ್ತಾ ಇದ್ದಾರೆ. ಏನು ಇದಕ್ಕೆ ಅಸಲಿ ವಿಷಯ? ಇದರಲ್ಲಿ ವಿಷಯ ಬಂದೇನು ಅಂತಂದರೆ, ಸಕಲೇಶಪುರದ ಮಾಜಿ ಶಾಸಕರಾದಂತಹ ಉರುಡಿ ವಿಶ್ವನಾಥ್ ವಿಶ್ವನಾಥ್ ಅವರು ಹಾಲಿ ಶಾಸಕ ಸಿಮೆಂಟ್ ಮಂಜು ಅವ್ರ ಮೇಲೆ ಭಾಳ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಏನೇನು ಆರೋಪಗಳು ಮಾಡಿದ್ದಾರೆ ಒಂದೊಂದಾಗಿ ನೋಡ್ತಾವಣಂತೆ. ಮೊದಲನೇ ಆರೋಪ, ಇವರು ಎಲ್ಲ ಕಾಮಗಾರಿಯಲ್ಲೂ ಕೂಡ ಪರ್ಸೆಂಟೇಜ್ ತಗೊಂತಾರೆ. ಆ ಪರ್ಸೆಂಟೇಜ್ ತಗೊಳ್ಳೋದಕ್ಕೆ ಇಬ್ಬರು ತಮ್ಮಂದರಿಂದ ಬಿಟ್ಕೊಂಡಿದ್ದಾರೆ. ಇಬ್ಬರು ತಮ್ಮಂದರಿಂದ ದಂಧೆಗಿಳಿಸಿದ್ದಾರೆ. ಅವ್ರ ಮುಖಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಲೂಟಿ ಹೊಡಿತಿದ್ದಾರೆ ಕ್ಷೇತ್ರದಲ್ಲಿ ಅಂತ. ಎರಡನೇದಾಗಿ ಸಿಮೆಂಟ್ ಮಂಜು ಅವರು ಮೊನ್ನೆ ತಾನೇ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೋಟಿ ದುಡ್ಡನ್ನು ಜೋಬಿಗಿಳಿಸ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವ ಆರೋಪ. ಇನ್ನು ಮಿಕ್ಕಂತೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲೇನು ಆಡಳಿತಾತ್ಮಕವಾದ ಆರೋಪಗಳು, ಹಂಗೆ ದಂಧೆಗೆ ಸಂಬಂಧಪಟ್ಟಂಥ ಆರೋಪಗಳು ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಇಲ್ಲಿ ವಿಷಯ ಏನು ಬರ್ತಾ ಇದೆ ಈಗ ಅಂತಂದರೆ, ಉರುಡಿ ವಿಶ್ವನಾಥ್ ಅವರಿಗೆ ಸಿಮೆಂಟ್ ಮಂಜು ಕಂಡ್ರೆ ಯಾಕೆ ಸಿಟ್ಟು? ಇದು ಹೀಗೆ ಶುರುವಾಗಿದ್ದಲ್ಲ, ಇದು ಮೊದಲೇ ಶುರುವಾಗಿದ್ದು. ಚುನಾವಣೆಗಿಂತ ಮುಂಚೆ ಶುರುವಾಯಿತು, ಚುನಾವಣೆ ಆದ ನಂತರನೂ ನಡೀತಾ ಬಂತು. ಆಮೇಲೆ ಇವಾಗ ಅಂತಿಮವಾದ ಗಡುವನ್ನು ಅವರೇ ಉರುಡಿ ವಿಶ್ವನಾಥ್ ಅವರೇ ಕೊಟ್ಟಿದ್ದಾರೆ. ನಾನು 3 ವರ್ಷ ನೋಡಿದ್ದಾಯಿತು, ಈಗ ಪಾಪದ ಕೊಡ ತುಂಬಿದೆ ಸಿಮೆಂಟ್ ಮಂಜುದು, ಇನ್ನು ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ವಿಶ್ವನಾಥ್ ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಭಾಳ ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದಿ, ಹಿರಿಯ ಹೋರಾಟಗಾರ. ಇಡೀ ಜಿಲ್ಲೆನೇ ಅವರನ್ನು ಗೌರವಿಸುತ್ತೆ. ಇಡೀ ಜಿಲ್ಲೆಯನ್ನು, ಇಡೀ ರಾಜ್ಯದಲ್ಲೇ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಅದು ಭಾವನಾತ್ಮಕವಾದ್ದು. ಕಂಡವ್ರನ್ನೆಲ್ಲ ಸಿಕ್ಕಿದವ್ರನ್ನೆಲ್ಲ ನೆಂಟ ಅಂತ ಬಾಯಿ ತುಂಬ ಕರೆತಕ್ಕಂಥ ಉರುಡಿ ವಿಶ್ವನಾಥ್ ಅವರು ತಮ್ಮ ಸ್ವಂತ ಕ್ಷೇತ್ರದ ಶಾಸಕನ ಮೇಲೆ ಅದು ಯಾಕೆ ಅಷ್ಟೊಂದು ವಿಷಯವನ್ನು ಇಟ್ಕೊಂಡಿದ್ದಾರೆ? ಯಾವ ಕಾರಣಕ್ಕೆ? ಸಮಸ್ಯೆಗಳಿರೋದಂತೂ ನಿಜ. ಅದು ಕೇವಲ ಎಲ್ಲೋ ಪರ್ಸೆಂಟೇಜು ಯಾವುದೋ ಗುತ್ತಿಗೆದಾರದ ಸಮಸ್ಯೆಗಳಿದೆಯಲ್ಲ, ಅದು ಕೇವಲ ಸಕಲೇಶಪುರಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ಅದು ಇಡೀ ರಾಜ್ಯದಲ್ಲೇ ಸೀಮಿತವಾದಂತೂ ಸಾಕಷ್ಟು ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಇದೆ. ಉರುಡಿ ವಿಶ್ವನಾಥ್ ಅವರು MLA ಆಗಿದ್ದಾರಲ್ಲ, ಆ ಕಾಲದಲ್ಲಿ ವ್ಯವಹಾರ ಶುರು ಮಾಡ್ಕೊಂಡಂಥವ್ರು ಈಗ ಉರುಡಿ ವಿಶ್ವಣ್ಣನ ನಮ್ಮ ಗುರುಗಳು ಅಂತ ಕರೀತಾರೆ. ಯಾರು? ಸುಮಾರು ಜನ. ಮರಳು ರ್ಯಾಂಪು ಟೆಂಡರ್ ತಗೊಳ್ಳೋವಂಥವ್ರು, ಟಿಂಬರ್ ಬಿಸ್ನೆಸ್ ಮಾಡೋವಂಥವ್ರು, ಕಲ್ಲು ಗಣಿಗಾರಿಕೆ ಮಾಡೋವಂಥವ್ರು, ಎಷ್ಟು ಜನಗಳಿಗೆ ಈ ವಿಶ್ವಣ್ಣ ದಾರಿದೀಪವಾಗಿಲ್ಲ. ಅದನ್ನೆಲ್ಲ ಬಹುಶಃ ವಿಶ್ವಣ್ಣ ಮರ್ತಿರ್ಬೋದು. ಈಗೆಲ್ಲ ಹೇಳಕ್ಕೆ ಹೋದರೆ ವಿಶ್ವನಾಥ್ ಅವರಿಗೆ ಸಿಟ್ಟು ಬರುತ್ತೆ. ನಿಜಕ್ಕೂ ಕೂಡ ನಮ್ಮ ಚಾನಲ್ಲು ಅಥವಾ ಜೇನಗಿರಿ ಪತ್ರಿಕೆ ವಿಶ್ವನಾಥ್ ಅವರಿಗೆ ಅಪಾರವಾದ ನಂಬಿಕೆ ಇಟ್ಕೊಂಡಿದೆ, ಗೌರವ ಇಟ್ಕೊಂಡಿದೆ. ಅದೇ ಗೌರವ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಇದೆ. ಅದನ್ನು ಆಡಳಿತಾತ್ಮಕವಾಗಿ ಒಬ್ಬ MLA ಆಗಿದ್ದಾಗ ಇರೋದು 5 ವರ್ಷ ಯಾವ ರೀತಿ ಆಡಳಿತಾತ್ಮಕ ಕೆಲಸ ಮಾಡಬೇಕು ಆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಎಲ್ಲ ಹೇಳ್ತಿದ್ದೀವಿ ಅಂತಂದಾಗ ನಮ್ಮ ಚಾನಲ್ ಮೇಲೆ ಗಂಭೀರವಾದ ಆರೋಪ ಹೊರಿಸ್ಬಿಟ್ಟಿದ್ದು, ಏನು ಸಿಮೆಂಟ್ ಮಂಜು ಹತ್ರ ಹೋಗಿ ಕಿಕ್ ಬ್ಯಾಕ್ ತಗೊಂಡಿದ್ದೀರಿ ನೀವು, ಅದಕ್ಕೋಸ್ಕರ ನೀವು ಸುದ್ದಿ ಮಾಡ್ತಾ ಇದ್ದೀರಾ ಅಂತೇಳಿ. ನನ್ನ 30-35 ವರ್ಷ ಪರಿಚಯ ಇರ್ತಕ್ಕಂಥ ನನ್ನನ್ನೇ ಬಿಟ್ಟಿಲ್ಲ ವಿಶ್ವನಾಥ್ ಅವರು. ಅಂಥದ್ರಲ್ಲಿ ಸಿಮೆಂಟ್ ಮಂಜು ಅವ್ರನ್ನ, ಅದರಲ್ಲೂ ಕೂಡ ಪವರ್ದಿರ್ತಕ್ಕಂಥ ಸಿಮೆಂಟ್ ಮಂಜು ಅವ್ರನ್ನ ಬಿಡೋಕ್ಕೆ ಸಾಧ್ಯನಾ? ಇದು ಕೇವಲ ವೈಯಕ್ತಿಕವಾದ ವಿಚಾರ. ಅದಕ್ಕೆ ಸಕಲೇಶಪುರದಲ್ಲಿ ಮಾತಾಡ್ತಕ್ಕಂಥ ಸಾಕಷ್ಟು ವಿಚಾರ ಇದೆ. ಆ ಅಷ್ಟು ವಿಚಾರಗಳನ್ನ ಸಿಮೆಂಟ್ ಮಂಜು ಅವ್ರಿಗಿಂತ ವಿಶ್ವನಾಥ್ ಅವರು ಗಟ್ಟಿಯಾಗಿ ಮಾತಾಡಬಲ್ಲರು. ಯಾಕೆಂತಂದರೆ ವಿಶ್ವನಾಥ್ ಅವ್ರಿಗೆ ಇರ್ತಕ್ಕಂಥ ಶಕ್ತಿ ಅದು. ಸಕಲೇಶಪುರದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲ ಗಟ್ಟಿ ದನಿಯಲ್ಲಿ ಅಥೆಂಟಿಕೇಟೆಡ್ ಆಗಿ ಮಾತಾಡುವ ಶಕ್ತಿ ಇರತಕ್ಕಂಥದ್ದು ಉರುಡಿ ವಿಶ್ವನಾಥ್ ಅವರಿಗೆ ಇವತ್ತು ಕೂಡ ಜನಗಳಿಗೆ ನಂಬಿಕೆ ಇದೆ. ಆದರೆ ವಿಶ್ವನಾಥ್ ಅವರು ಇವಾಗ ಜನಗಳ ನಡುವೆ ಕೇವಲ ಭಾವನಾತ್ಮಕವಾಗಿ ಮಾತ್ರ ಉಳ್ಕೊಂಡ್ಬಿಟ್ಟಿದ್ದಾರೆ. ಆಡಳಿತಾತ್ಮಕವಾಗಿ ಯಾವಾಗ ಸೋತೋದು ಅಂತ ಅವರಿಗೆ ಗೊತ್ತಿಲ್ಲ, ಜನಗಳಿಗೂ ಕೂಡ ಗೊತ್ತಾಗಲಿಲ್ಲ. ವಿಶ್ವನಾಥ್ ಅವರು ಇವಾಗಲೂ ಕೆಲಸ ಮಾಡಬೇಕಾಗಿದೆ. ಸಿಮೆಂಟ್ ಮಂಜು ಅಂತವರು ಅವರ ಮಗನ ವಯಸ್ಸಿನ ಸಿಮೆಂಟ್ ಮಂಜು ಅಂತದ್ರ ಬಗ್ಗೆ ಕಿಡಿಕಾರದ ಬಿಟ್ಬಿಟ್ಟು, ಅದರಲ್ಲೂ ಕೂಡ ಮೀಸಲು ಕ್ಷೇತ್ರದಲ್ಲಿ ಒಂದಷ್ಟು ಜನ 1-2-3 ಟರ್ಮಿಗಾದರೂ ಕೂಡ ದಲಿತ ವಾಯ್ಸ್ಗಳು ಬಂದು ಆಡಳಿತ ಮಾಡಲಿ ಅಂತ ಹೇಳ್ಬಿಟ್ಟು ಅದು ಮೀಸಲು ಮಾಡಿರೋದು. ಅಲ್ಲೂ ಕೂಡ ನಂದೇ ನಡಿಬೇಕು ಅಂತೇಳಿ ಹೋಗೋದಿದೆಯಲ್ಲ, ಅದನ್ನು ದಲಿತರು ಸಹಿಸಲ್ಲ, ಒಕ್ಕಲಿಗರು ಕೂಡ ಸಹಿಸಲ್ಲ. 5 ವರ್ಷ ಕಾಯೋದಕ್ಕೆ ಏನು ಸಮಸ್ಯೆ ಏನಾಗಿದೆ ವಿಶ್ವಣ್ಣಂತವರಿಗೆ? ಭಾಳ ಹಿರಿಯರಿದ್ದೀರಿ ನೀವು, ತಿಳುವಳಿಕೆ ಇರೋ ಅಂಥವ್ರು. ಆಮೇಲೆ ಸಂಘಟನೆಯಲ್ಲೂ ಕೂಡ ಭಾಳ ಶಕ್ತಿ ಇರ್ತಕ್ಕಂಥವ್ರು. ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ನಮ್ಮ ಪ್ರಕಾರ ಏನು ಕೆಲಸ ಮಾಡ್ಬೋದು ನೀವು ಅಂತಂದರೆ, ಸಕಲೇಶಪುರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಕಾಡಾನೆ ಸಮಸ್ಯೆ ನೋಡ್ತಾನೆ ಇದ್ದೀವಿ, ಕಾಡಾನೆ ಸಮಸ್ಯೆ. ಆಮೇಲೆ ಕಾಡೆಮ್ಮೆ ಸಮಸ್ಯೆ ಹೊಸದಾಗಿ ಶುರುವಾಗಿದೆ. ಆಮೇಲೆ ಆ JJM ಮಾಡ್ತಾ ಇದ್ದಾರೆ, ಜಲ್ ಜೀವನ್ ಮಿಷನ್ ಇಂದ ದೊಡ್ಡ ಅಧ್ವಾನ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಕಣ್ಣು ಹಾಯಿಸ್ದಂಗೆ ಕಾಣಿಸ್ತಾನೆ ಇಲ್ಲ. JJM ಇಂದ ಎಷ್ಟು ದೊಡ್ಡ ಅಧ್ವಾನ ಆಗೋಗಿದೆ JJM ಅಲ್ಲಿ, ಭಾಳ ದೊಡ್ಡ ಹಗರಣ. ಅದ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇಲ್ಲ. ಕಾಫಿ ಬೆಳೆಗಾದ ಸಮಸ್ಯೆಗಳು, ಸಂಕಟಗಳನ್ನು ಮುಗಿಲು ಮುಡ್ತಾ ಇದೆ. ಅದ್ರ ಬಗ್ಗೆ ಕೇಳಾಗ್ತಿಲ್ಲ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಸಾವಿರ ಕೋಟಿಗಳನ್ನು ತಂದು ಇಡೀ ಸಕಲೇಶಪುರವನ್ನು ನಾಶ ಮಾಡಾಕಿದ್ದಾರೆ. ಅದಕ್ಕೆ ಬುಡಕ್ಕೆ ಕೈ ಹಾಕೋ ಶಕ್ತಿ ಇರತಕ್ಕಂಥದ್ದು ಉರುಡಿ ವಿಶ್ವನಾಥ್ ಅವ್ರಿಗೇನೆ. ಅದು ವಿಶ್ವನಾಥ್ ಅವ್ರ ಕೈ ಆಗ್ತಾ ಇಲ್ಲ. ಮತ್ತು ಇನ್ನೇನಕ್ಕೆ ಮಾತಾಡ್ಬೇಕು ನೀವು? ಇನ್ನು ಗಾಂಜಾ ವಿಚಾರದಲ್ಲಂತೂ ಈ ಮಾದಕ ವ್ಯಸನಗಳ ಸಂಖ್ಯೆ ಸಕಲೇಶಪುರದಲ್ಲಿ 7 ತೀರದಾಗಿದೆ. ಅಂಥದ್ರಲ್ಲಿ ಸಕಲೇಶಪುರದಲ್ಲಿ ಒಂದಷ್ಟು ದಿನ ವಿಶ್ವನಾಥ್ ಈ ವಿಚಾರದಲ್ಲಿ ಗಂಭೀರವಾಗಿ ಮಾತಾಡಿದ ನಿಜ. ಆದರೆ ಅದಕ್ಕೊಂದು ದೊಡ್ಡ ಸಂಘಟನೆಯ ಬಲ ಬರಲಿಲ್ಲ. ಆ ಸಂಘಟನೆಯ ಬಲ ಯಾಕೆ ಬರಲಿಲ್ಲ ಅಂತ ವಿಶ್ವನಾಥ್ ಅವರು ಆತ್ಮಾವಲೋಕನ ಮಾಡ್ಕೊಬೇಕು. ಇನ್ನು ಮಿಕ್ಕಂತೆ ಸಿಮೆಂಟ್ ಮಂಜು ಅವ್ರ ವಿಚಾರ ಇದೆಯಲ್ಲ, ಆ ಮಂಜು ಅವ್ರ ವಿಚಾರನ ಬೇಕು ಅಂತಂದರೆ ಇವರು ಕಂಪ್ಲೇಂಟ್ ಬರುತ್ತೆ, ತನಿಖೆ ಆಗಲಿ.
ಅದು ಬಿಟ್ಬಿಟ್ಟು ಯಾವುದೋ ಆಫೀಸಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಪದೇ 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 ಸಿಮೆಂಟ್ ಮಂಜು ಅವ್ರ ಮೇಲೆ ಆರೋಪ ಮಾಡೋದಿದೆಯಲ್ಲ, ಅದು ಅವರ ಘನತೆಗೆ ತಕ್ಕದಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಹೇಳುವಷ್ಟರ ಮಟ್ಟಿಗೆ ಸಿಮೆಂಟ್ ಮಂಜು ಅವರೇನು ಕರಪ್ಟ್ ಅಲ್ಲ. ಸಿಮೆಂಟ್ ಮಂಜು ಇದ್ದದ್ರಲ್ಲಿ ಭಾಳ ಮೃದು ಸ್ವಭಾವದ ರಾಜಕಾರಣಿ, ವ್ಯಕ್ತಿತ್ವನೇ ಆ ಥರದ್ದು. ಮಾತಾಡ್ಬೇಕಾದ್ರೂ ನಿಧಾನ, ಕೆಲಸ ಮಾಡುವಾಗಂತೂ ಕಡಾಕಡಿತವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರ ನಂಬಿಕೆ ಇದೆ. ಇದು ಸುಮ್ಮನೆ ಹೊಗಳಿಕೆಗೆ ಹೇಳ್ತಾ ಅಲ್ಲ. ಆಲೂರು, ಕಟ್ಟಾಯ, ಸಕಲೇಶ್ಪುರ ಕ್ಷೇತ್ರದಲ್ಲಿರತಕ್ಕಂಥ ಸಾಕಷ್ಟು ಜನಗಳ ಅಭಿಪ್ರಾಯ 3 ವರ್ಷದಲ್ಲಿ. ಆಲೂರು, ಸಕಲೇಶ್ಪುರ, ಕಟ್ಟಾಯ ಹೋಬಳಿ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇಲ್ಲಿ ಒಬ್ಬ ಸಿಟ್ಟಿಂಗ್ MLAಗೆ ಇರ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕೆಂದ್ರೆ ಅಷ್ಟು ದಂಡಿ ಸಮಸ್ಯೆಗಳಿದಾವೆ ಅಲ್ಲಿ. ಅಷ್ಟೆಲ್ಲ ವಿಚಾರಗಳಿಗೆ ಇವರು ಹೆಗಲು ಕೊಟ್ಟು ನಿಲ್ಬೇಕೇ ಹೊರತು ಏನೋ ನನ್ನ ಮಾತು ಕೇಳಲಿಲ್ಲ, ನನಗೆ ವಿಧೇಯನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ವಿಧೇಯತೆ ಅಂದ್ರೆ ಏನು ವಿಶ್ವನಾಥ್ ಅವರೇ ಹೇಳಬೇಕು. ಯಾರಿಗೆ ವಿಧೇಯರಾಗಿರ್ಬೇಕು, ಯಾಕೆ ವಿಧೇಯರಾಗಿರ್ಬೇಕು, ಯಾರು ಇನ್ನೊಬ್ಬರ ಕಾಲಿಗೆ ಬಿಡಬೇಕು, ಯಾರು ಇನ್ನೊಬ್ಬರ ತಲೆ ಮೇಲೆ ಕೈ ಇಡಬೇಕು, ಇವೆಲ್ಲ ವಿಚಾರಗಳಿದೆಯಲ್ಲ ಈ ರಾಜಕಾರಣದ ಹೊರತಾಗಿ ಸಕಲೇಶ್ಪುರ ದೊಡ್ಡದು, ಸಕಲೇಶ್ಪುರದ ಜನ ದೊಡ್ಡವರು, ಅಲ್ಲೇ ಉದ್ದಾರಕ್ಕೆ ಕೆಲಸ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅಲ್ಲಿಯ ಶಾಸಕ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಶಾಸಕನ ಕೇಳಿ, ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅಧಿಕಾರಿನ ಕೇಳಿ. ಅದು ಬಿಟ್ಬಿಟ್ಟು ರ್ಯಾಂಡಮ್ ಆಗಿ ಬಂದ್ಬಿಟ್ಟು ಏಕಾಏಕಿ ಒಂದೇ ಅರ್ಧ ಗಂಟೆಲಿ ಹೆಚ್ಚು ಕಡಿಮೆ ಇಡೀ ವಿಧಾನ ಪರಿಷತ್ತಿನ ಹಿಡಿದು ಸಕಲೇಶ್ಪುರ ಅದಷ್ಟೂ ವಿಚಾರಗಳ ಗಾಂಭೀರ್ಯತೆಯನ್ನು ಕೂಡ, ಅದಷ್ಟು ಆರೋಪಗಳನ್ನು ಕೂಡ ಸಿಮೆಂಟ್ ಮಂಜು ಅವ್ರ ಮೇಲೆ ಬಿದ್ದರೆ ಈ ಆರೋಪಗಳಿಂದ ಘನತೆಗೆ ಕುಂದಾಗೋದು ನಿಮ್ಮದೇ ಹೊರತು ಬೇರೆ ಇನ್ಯಾರದು ಅಲ್ಲ. ಆ ಕಾಳಜಿ ಇಟ್ಕೊಂಡೆ ಈ ನ್ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಸಿಮೆಂಟ್ ಮಂಜು ಅವರು ಇನ್ನು 2 ವರ್ಷದಲ್ಲಿ ತಮ್ಮ ಇನ್ನೂ ಕೂಡ ಚಾರನ್ನ ಬೆಳೆಸ್ಕೋಬೇಕಾಗಿದೆ. ಯಾಕೆಂತಂದ್ರೆ ಇನ್ನೂ ಹಲವಾರು ಕ್ಷೇತ್ರಗಳು ಸಾಕಷ್ಟು ಕೆಲಸ ಮಾಡಿಲ್ಲ ಅಂತಲ್ಲ, ತುಂಬ ರಿಮೋಟ್ ವಿಲೇಜ್ಗಳಿಗೂ ಕೂಡ ರಸ್ತೆ ಮಾಡಿರ್ತಕ್ಕಂಥ ಕೆಲಸಗಳು ಉದಾಹರಣೆಗಳಿದ್ದಾವೆ. ಅಲ್ಲಿಯ ಜನಗಳು ಇವತ್ತು ಅವರೇ ಖುದ್ದಾಗಿ, ನಾವು ಕೆಲವರನ್ನು ವಿಚಾರಣೆ ಮಾಡಿದ್ವಿ, ಯಾರು ಸಿಮೆಂಟ್ ಮಂಜು ಅವರು ಹೇಳಿ ವಿಡಿಯೋ ಮಾಡಿಸ್ತಾರೆ ನಿಮ್ಮ ಕೈಲಿ ಅಂತ. ಆದರೆ ಅವ್ರು ಯಾವುದು ಕೂಡ ಸಿಮೆಂಟ್ ಮಂಜು ಅವರನ್ನು ಕೇಳಿ ವಿಡಿಯೋ ಮಾಡೋದಂತಾರಲ್ಲ. ಅಲ್ಲಿಯ ಯುವಕರು, ಅಲ್ಲಿಯ ಹುಡುಗರು ತಾವೇ ಖುದ್ದು ಬಂದು ಕೆಲಸಗಳಾಗ್ತದೆ ನಮ್ಮೂರಲ್ಲಿ ಸಿಮೆಂಟ್ ಮಂಜು ಅವ್ರ ಕಾರಣಕ್ಕೋಸ್ಕರ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಆ ವಾಯ್ಸ್ ರೆಕಾರ್ಡ್ ಕೂಡ ನಮ್ಮಲ್ಲಿದೆ. ಇಷ್ಟೆಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡ ನಂತರ ಸುಮ್ಮನೆ ಘನತೆಯ ವಿಚಾರಕ್ಕೋಸ್ಕರ, ಅಸ್ತಿತ್ವದ ವಿಚಾರಕ್ಕೋಸ್ಕರ ನಂದು ನಡಿಬೇಕಿಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ವಿನಾಕಾರಣ ಇದು ಆರೋಪ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಹಿರಿಯರಾದಂಥ ವಿಶ್ವನಾಥ್ ಅವರಿಗೆ ಶೋಭೆ ತರುವಂಥ ವಿಚಾರ ಅಲ್ಲ. ಹಾಗಂತೇಳಿ ಸಿಮೆಂಟ್ ಮಂಜು ಅವರು ಕೂಡ ತುಂಬ ಒಂದಷ್ಟೇನದು ಮೊನ್ನೆ ಸಿಮೆಂಟ್ ಮಂಜು ಅವರು ವಿಶ್ವನಾಥ್ ಅವ್ರ ಜೊತೆ ಜಡಾಪಟಿ ಆದ ನಂತರ ಮಾರನೇ ದಿವಸನೇ ಬಾಳುಪೇಟೆ ಹೋಗಿ ಮಲ್ಲಿಕಾರ್ಜುನ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಹೋಗಿ ವಿಶ್ವನಾಥ್ ಮನೆಗೆ ಹೋಗಿ ಒಂದು 10 ನಿಮಿಷ ಕೂತು ಮಾತಾಡಿ ಬಂದು ಸಿಮೆಂಟ್ ಮಂಜು ಅವ್ರು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಆದರೆ ಯಾರ್ದಾದ್ರು ಮನೆಗೆ ಹೋಗೋದಕ್ಕೆ ಅಥವಾ ಎಲ್ಲರೂ ಕೂತು ಮಾತಾಡೋದಕ್ಕೆ ಎದುರುಗಡೆ ವ್ಯಕ್ತಿ ಕೂಡ ಹಂಗೆ ಇರಬೇಕಲ್ವಾ. ಬಾಯಿ ಬಿಟ್ಟರೆ ದ್ವೇಷವನ್ನೇ ಉಗುಳ್ತಕ್ಕಂಥದ್ದು, ಬಾಯಿ ಬಿಟ್ಟರೆ ಸಿಟ್ಟನ್ನೇ ಕಣ್ಣಲ್ಲೇ ಕೆಂಡಕ್ಕೆ ಕಾಡ್ತಕ್ಕಂಥದ್ದು, ಆಮೇಲೆ ಭಾಳ ಈ ಆಡಳಿತಾತ್ಮಕ ತಂತ್ರಗಾರಿಕೆ ಯಾರನ್ನು ಮುಗಿಸ್ಬೇಕು, ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಸಕಲೇಶ್ಪುರದಲ್ಲಿ ಮೊದಲು BJP ತಿದ್ದೆ ವಿಶ್ವನಾಥ್ ಅವ್ರದ್ದು ಕಾಣುತ್ತೆ. ಆ ರೀತಿಯ ರಾಜಕಾರಣಿ ಮುಂದೆ ಹೋಗಿ ನಿಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕೂಡ ಸಿಮೆಂಟ್ ಮಂಜು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದು ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಅದೇ ರೀತಿ ಅಲ್ಲಿ ನಡೀತಾ ಇರತಕ್ಕಂತಹ ಸಾಕಷ್ಟು ಅವ್ಯವಹಾರಗಳಿಗೆ, ಅನಾಚಾರಗಳಿಗೆ ಕಡಿವಾಣ ಆಗ್ತಕ್ಕಂಥದ್ದು, ಸೂಚನೆ ಕೊಡ್ತಕ್ಕಂಥದ್ದು ಕೂಡ ಅಲ್ಲಿಯ ಶಾಸಕನ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಕೂಡ ಇನ್ನೂ ತೀವ್ರವಾಗಿ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ವಿಶ್ವನಾಥ್ ಒಂದು ಮಾತಾಡಿದರೆ ಕಾಡೆಮ್ಮೆ ಮಾಂಸ 2,000 ರೂಪಾಯಿಗೆ 1 kg ಸಿಗುತ್ತೆ ಅಂತ. ಇದೇನು ಈ ವಿಷಯ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋದಂತೆ. ಧನ್ಯವಾದಗಳು.